ನಮಸ್ಕಾರ. CBS ನ್ಯೂಸ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕು ರಾಮಸಾಗರ ಎಂಬ ಗ್ರಾಮದಲ್ಲಿ ಜ್ಯೋತಿ ಎಂಬ ವಿದ್ಯಾರ್ಥಿನಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ 1ರಿಂದ 8ನೇ ತರಗತಿಯವರೆಗೆ ತನ್ನ ವಿದ್ಯಾಭ್ಯಾಸ ಮುಗಿಸಿ ಅದರಲ್ಲೂ ಸಹ ಉತ್ತಮ ಸಾಧನೆ ಮಾಡಿದ್ದಾಳೆ. ಸರ್ಕಾರಿ ಪ್ರೌಢಶಾಲೆ ರಾಮಸಾಗರದಲ್ಲಿ 9ನೇ ತರಗತಿಯಿಂದ 10ನೇ ತರಗತಿವರೆಗೆ ಮುಗಿಸಿದ ಕೆ ಜ್ಯೋತಿ ಅವರು ಇವತ್ತು SLC ಒಳಗೆ ಕಂಪ್ಲಿ ತಾಲೂಕಿಗೆ ಉತ್ತಮ ಸಾಧನೆ ಮಾಡಿದ್ದಾಳೆ. ಕನ್ನಡದಲ್ಲಿ 100ಕ್ಕೆ 100, ವಿಜ್ಞಾನದಲ್ಲಿ 94, ಸಮಾಜ 97, ಗಣಿತ 94, ಇಂಗ್ಲಿಷ್ 97, ಹಿಂದಿ 97 ಅಂಕ ತಗೊಳ್ಳುವ ಮೂಲಕ ಇವತ್ತು ಕಂಪ್ಲಿ ತಾಲೂಕಿಗೆ ಪ್ರಥಮ ಸ್ಥಾನದಲ್ಲಿದ್ದಾಳೆ. 96.64% ಒಳಗೆ ವಿದ್ಯಾರ್ಥಿನಿ ಅತ್ಯುತ್ತಮ ಸಾಧನೆಗೈದಿದ್ದಾಳೆ. ಆರ್ಥಿಕ ಪರಿಸ್ಥಿತಿ ಕಿತ್ತು ತಿನ್ನುವ ಬಡತನದಲ್ಲಿ ಹುಟ್ಟಿರುವಂತ ಈ ಕೆ ಜ್ಯೋತಿ ಮುಂದ ಸೈನ್ಸ್ ಮಾಡಬೇಕೆಂಬ ಹಂಬಲದಲ್ಲಿ ಈ ವಿದ್ಯಾರ್ಥಿನಿ ಇದ್ದಾಳೆ. ಆದರೆ ಆರ್ಥಿಕ ಪರಿಸ್ಥಿತಿ ಬಹಳಷ್ಟು ತೊಂದರೆ ಇದೆ. ಲಕ್ಷ್ಮಿ ಗಂಡ ಕಾಳಿ ಲಿಂಗಪ್ಪ ಅವರು ಬಡಗಿ ಕೆಲಸ ಮಾಡಿ ತಮ್ಮ ಜೀವನ ಸಾಗಿಸಿಕೊಳ್ಳುತ್ತಿರುವ ವ್ಯಕ್ತಿ. ಒಬ್ಬರ ಹತ್ರ ಕೈ ಚಾಚದೆ ಈ ಮಗಳ ಸಲುವಾಗಿ ವಿದ್ಯಾಭ್ಯಾಸಕ್ಕಾಗಿ ಆರ್ಥಿಕ ಸಹಾಯ ಕೇಳುತ್ತಿದ್ದಾರೆ. ಲಕ್ಷ್ಮಿ ಗಂಡ ಲಿಂಗಪ್ಪ ದಂಪತಿಗೆ 6 ಜನ ಹೆಣ್ಣು ಮಕ್ಕಳು. 6 ಜನ ಹೆಣ್ಣು ಮಕ್ಕಳರಲ್ಲಿ ಕೆ ಜ್ಯೋತಿ 2ನೇದವಳು. ಅವಳು ವಿದ್ಯಾಭ್ಯಾಸಕ್ಕೋಸ್ಕರ ಇವತ್ತು ಹಗಲು ಇರುಳು ಶ್ರಮಿಸಿ ಕೂಲಿ ನಾಲಿ ಮಾಡಿ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸುವವರಲ್ಲಿ ತಂದೆ ತಾಯಿಗಳು ಯಶಸ್ವಿಯಾಗಿದ್ದಾರೆ. ಆ ಯಶಸ್ವಿಯಿಂದಲೇ ಕೆ ಜ್ಯೋತಿ ಇವತ್ತು ಕಂಪ್ಲಿ ತಾಲೂಕಿಗೆ ಪ್ರಥಮ ಸ್ಥಾನದಲ್ಲಿದ್ದಾಳೆ. ಅವಳು ಮುಂದಿನ ಆಸೆ ಮೆಡಿಕಲ್ ಮಾಡಬೇಕು. ಮೆಡಿಕಲ್ ಮಾಡಿ ಬಡ ಜನರಿಗಾಗಿ ನನ್ನ ಸೇವೆ ಮೀಸಲಿಡಬೇಕಂತೇಳಿ ಚಿಕ್ಕ ವಯಸ್ಸಿನಲ್ಲಿ ದೊಡ್ಡದಾದಂತ ಕನಸು ಕಂಡಂತ ಕೆ ಜ್ಯೋತಿ ಅವರಿಗೆ ಶುಭ ಹಾರೈಸೋಣ. ಆದರೆ ಮೆಡಿಕಲ್ ಮಾಡಬೇಕಾದ್ರೆ ಆರ್ಥಿಕ ಪರಿಸ್ಥಿತಿ ಬಹಳಷ್ಟು ತೊಂದರೆಯಲ್ಲಿದ್ದಾರೆ. ಅದಕ್ಕಾಗಿ ದಾನಿಗಳು ಕೆ ಜ್ಯೋತಿ, ಕಾಳಿ ಲಿಂಗಪ್ಪ, ಲಕ್ಷ್ಮಿ ಅವರ ದಂಪತಿಗೆ ನೆರವಿಗೆ ಸಹಾಯ ಹಸ್ತ ಸಾಧಿಸಿದ್ದಾರೆ. ಅವರಿಗೋಸ್ಕರ ನಾವು ಆ ಹುಡುಗಿ ಕನಸಿಗೆ ಸ್ಪಂದನಿಸಬೇಕಾಗಿದೆ. ಕಂಪ್ಲೀಟ್ ಜನ ಶಾಸಕರಾಗ್ಲಿ, ಸಚಿವರಾಗ್ಲಿ, ಸಂಸದರ ಅನುದಾನದಲ್ಲಿ ಈ ಹುಡುಗಿ ವಿದ್ಯಾಭ್ಯಾಸಕ್ಕಾಗಿ ಮುಡುಪಾಗಿರಬೇಕಂತೇಳಿ ಜನರು ಒತ್ತಾಯಿಸಿದ್ದಾರೆ. ಇವತ್ತು ಕಂಪ್ಲಿ ಶಾಸಕರು ಜನಪ್ರಿಯ ಶಾಸಕರಾಗಿ ವಿದ್ಯಾಭ್ಯಾಸಕ್ಕೋಸ್ಕರ ತಮ್ಮ ಮುಡುಪನ್ನು ಇಟ್ಟಿರುವಂತ JN ಗಣೇಶ್ ಅವರು ರಾಮಸಾಗರದ ವಿದ್ಯಾರ್ಥಿನಿ ಕೆ ಜ್ಯೋತಿಗೋಸ್ಕರ ತಮ್ಮ ಆರ್ಥಿಕ ಸಹಾಯ ಮಾಡಬೇಕಂತೇಳಿ ಕೇಳಿಕೊಂಡಿದ್ದಾರೆ. ಈಗಾಗಲೇ ಆ ಹುಡುಗಿ ಮೆಡಿಕಲ್ಗೆ ಅಪ್ಲಿಕೇಶನ್ ಆಗಿ ಆರ್ಥಿಕ ಪರಿಸ್ಥಿತಿ ಇರೋದ್ರಿಂದ ಕೈ ಚೆಲ್ಲಿ ಕುಂತಿದ್ದಾರೆ. ಇವತ್ತು ದಾನಿಗಳಾಗಲಿ, ಇವತ್ತು ಕೆ ಲಿಂಗಪ್ಪ ತಾಯಿ ಲಕ್ಷ್ಮಿ ಅವರ ದಂಪತಿಗೆ ನೆರವಿಗೆ ನಾವೆಲ್ಲರೂ ಕೈ ಜೋಡಿಸೋಣ ಅಂತ ಹೇಳುತ್ತಾ ನಮ್ಮ ಅದೇ ಶಾಲೆಯ ಮುಖ್ಯ ಗುರುಗಳಾದ ರಮೇಶ್ ಅವರು ನಮ್ಮ CBS ಪ್ರತಿನಿಧಿಗೆ ಮಾತನಾಡಿದರು. ಈ ವಿದ್ಯಾಭ್ಯಾಸಕ್ಕೋಸ್ಕರ ಕೆ ಜ್ಯೋತಿ ಮೆಡಿಕಲ್ ಮಾಡಿ ಜನ ಸೇವೆಗೆ ಮುಡುಪಾಗಿಡಲಿ ಅಂತೇಳಿ ನಮ್ಮ CBS ನ್ಯೂಸ್ ತಂಡ ಹಾರೈಸುತ್ತೆ. ಕೆ ಜ್ಯೋತಿ ನಮ್ಮ ಶಾಲೆಯ ವಿದ್ಯಾರ್ಥಿನಿ 604 ಅಂಕಗಳನ್ನು ಪಡೆದು ಕಂಪ್ಲಿ ತಾಲೂಕಿಗೆ ಟಾಪರ್ ಆಗಿರ್ತಕ್ಕಂಥ ಈ ವಿದ್ಯಾರ್ಥಿನಿ ಬಡತನದಲ್ಲಿ ಈ ಅಮಾಯಕ ತಂದೆ ತಾಯಿಯ ಮಗಳಾಗಿ ಬಡತನ ಇಷ್ಟೇ ಇದ್ರೂ ಕೂಡ ಬಡತನವನ್ನು ಮೆಟ್ಟಿ ನಿಂತು ಆ ವಿದ್ಯಾರ್ಥಿನಿಂದ ಸಾಧನೆ ಮಾಡಿದ್ದಾಳೆ. ಆದರೆ ಆಕೆಯ ಕನಸು ಮುಂದೆ ಡಾಕ್ಟರ್ ಆಗಬೇಕಂತೇಳಿ, ಹಾಗಾಗಿ ಆಕೆ ಡಾಕ್ಟರ್ ಆಗಬೇಕಂದ್ರೆ ಆಕೆಗೆ ನೀಟ್ ಕೋಚಿಂಗ್ ಅಗತ್ಯ ಇದೆ. ಆ ಕಾರಣಕ್ಕೆ ದಯಮಾಡಿ ಯಾರಾದರೂ ದಾನಿಗಳು ವಿದ್ಯಾರ್ಥಿನಿಗೆ ಬಡತನದಲ್ಲೂ ಕೂಡ ಸಾಧನೆ ಮಾಡಿರ್ತಕ್ಕಂಥ ಈ ವಿದ್ಯಾರ್ಥಿನಿ ಬೆನ್ನಿಗೆ ನಿಂತು ಆಕೆಗೆ ದಾನ ಮಾಡೋದ್ರ ಮೂಲಕ ಆಕೆಯ ಆಸೆಯನ್ನು ಗುರಿಯನ್ನು ತಲುಪೋದಕ್ಕೆ ಯಾರಾದರೂ ಆರ್ಥಿಕ ಸಹಾಯ ಮಾಡೋರಿದ್ದರೆ ದಯಮಾಡಿ ಈ ವಿದ್ಯಾರ್ಥಿನಿಗೆ ಸಹಾಯ ಮಾಡಬೇಕಂತೇಳಿ ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ. ಥ್ಯಾಂಕ್ ಯು. ನಮಸ್ಕಾರ. ನನ್ನ ಹೆಸರು ರಮೇಶ್ C ಅಂತೇಳಿ ಸರ್ಕಾರಿ ಪ್ರೌಢಶಾಲೆ ರಾಮಸಾಗರದಲ್ಲಿ ಇಂಗ್ಲೀಷ್ ಟೀಚರಾಗಿ ಕೆಲಸ ಮಾಡ್ತಾಯಿದ್ದೀನಿ. ಕೆ ಜ್ಯೋತಿ ಅಂತ ನನ್ನ ವಿದ್ಯಾರ್ಥಿನಿ 2026ನೇ ಸಾಲಿನ ನಡೆದಿರ್ತಕ್ಕಂಥ SSLC ಪರೀಕ್ಷೆಯಲ್ಲಿ
604 ಅಂಕಗಳನ್ನು ಪಡೆದು 96% ಅಂಕಗಳನ್ನು ಪಡೆದಿರ್ತಕ್ಕಂಥ ಈ ವಿದ್ಯಾರ್ಥಿ ಸಾಧನೆ ಇಡೀ ಕಂಪ್ಲಿ ತಾಲೂಕಿಗೆ ಗೌರ್ಮೆಂಟ್ ಶಾಲಾ ವಿಭಾಗದಲ್ಲಿ ತಾಲೂಕಿಗೆ ಟಾಪರ್ ಆಗಿ ಹೊರಹೊಮ್ಮಿದ್ದಾಳೆ. ಈ ವಿದ್ಯಾರ್ಥಿನಿಯ ಸಾಧನೆಗೆ ನಮ್ಮ ಶಾಲೆಯ ಎಲ್ಲ ಗುರುಗಳು, ಶಿಕ್ಷಕರು, ಮುಖ್ಯ ಗುರುಗಳು ಹಾಗೂ SDMC ಅಧ್ಯಕ್ಷರು, ಸದಸ್ಯರು, ಸರ್ವ ಸದಸ್ಯರು ಇವರೆಲ್ಲರೂ ಕೂಡ ಅಭಿನಂದನೆಗಳನ್ನು ವ್ಯಕ್ತಪಡಿಸಿದ್ದಾರೆ. ಆಮೇಲೆ ಊರಿನ ಹಿರಿಯರು, ಪ್ರಮುಖರು, ಗಣ್ಯರು, ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲರೂ ಕೂಡ ಈ ಮಗುವಿನ ಸಾಧನೆಗೆ ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ದಾರೆ. ಆದರೆ ಈ ವಿದ್ಯಾರ್ಥಿನಿ ಮನೆಯಲ್ಲಿ ಭಾಳಷ್ಟು ಬಡತನ ಇದ್ದರೂ ಕೂಡ, ಅಮಾಯಕರು ತಂದೆ ತಾಯಿ ಇದ್ದರೂ ಕೂಡ ಯಾವುದೇ ಟ್ಯೂಷನ್ ಇಲ್ಲದೆ, ಯಾವುದೇ ಕೋಚಿಂಗ್ ಇಲ್ಲದೆ, ಸರ್ಕಾರಿ ಶಾಲೆ 1ನೇ ತರಗತಿಯಿಂದ ಸರ್ಕಾರಿ ಶಾಲೆಯಲ್ಲಿ ಓದಿರ್ತಕ್ಕಂಥ ಮಗು, ಯಾವುದೇ ಇಂಗ್ಲೀಷ್ ಕಾನ್ವೆಂಟ್ಗಳಲ್ಲಿ ಓದದೆ 1ನೇ ತರಗತಿಯಿಂದ ಕನ್ನಡ ಮಾಧ್ಯಮದಲ್ಲಿ ಸರ್ಕಾರಿ ಶಾಲೆಯಲ್ಲಿ ಓದಿ ಇವತ್ತು ಈ ಸಾಧನೆ ಮಾಡಿರ್ತಕ್ಕಂಥದ್ದು ಅತ್ಯಂತ ಹೆಮ್ಮೆಯ, ಸಂತೋಷದ ಸಂಗತಿ. ಹಾಗಾಗಿ ಈ ವಿದ್ಯಾರ್ಥಿನಿಯ ಒಂದು ಪಾಲಕರ ಪರಿಸ್ಥಿತಿ, ಆರ್ಥಿಕ ಪರಿಸ್ಥಿತಿ ಸ್ವಲ್ಪ. ಸರ್, ಎಷ್ಟು ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲಲ್ಲಿ ಓದ್ತಿದ್ದಾರೆ? ನಮ್ಮ ಶಾಲೆಯಲ್ಲಿ ಹೋದ ವರ್ಷ 10ನೇ ಕ್ಲಾಸ್ ಪರೀಕ್ಷೆ ಬರೆದಿದ್ದು 157 ವಿದ್ಯಾರ್ಥಿಗಳು. 150 ವಿದ್ಯಾರ್ಥಿಗಳಲ್ಲಿ ಜ್ಯೋತಿ ಟಾಪರ್ ಅದಾರ. ಬರೀ ನಮ್ಮ ಶಾಲೆಗೆ ಮಾತ್ರ ಟಾಪರ್ ಅಲ್ಲ, ಕಂಪ್ಲಿ ತಾಲೂಕಿಗೆ ಟಾಪರ್. ಕಂಪ್ಲಿ ತಾಲೂಕಿನ ಎಲ್ಲ ಹೈಸ್ಕೂಲ್ಗಳಲ್ಲಿ. ಸರ್, ಜ್ಯೋತಿ ಬಗ್ಗೆ ತಮಗೆ ನಿರೀಕ್ಷೆವಾಗಿತ್ತ? ಹೌದು, ನಮಗೆ ಜ್ಯೋತಿ 600ಕ್ಕಿಂತ ಹೆಚ್ಚು ಅಂಕ ಪಡೀತಾಳೆ ಅಂತೇಳಿ ನಮಗೆ ನಿರೀಕ್ಷೆ ಇತ್ತು. ಆದರೆ ಮೊದಲ ಎಕ್ಸಾಮ್ ರಿಸಲ್ಟ್ ಬಂದ ತಕ್ಷಣ ಕಡಿಮೆ ಬಂದಿತ್ತು, ಅಂದರೆ 598 ಮಾರ್ಕ್ಸ್ ಬಂದಿತ್ತು. ಮತ್ತು ನಾವು ರಿವ್ಯಾಲ್ಯೂಯೇಷನ್ಗೆ ಹಾಕಿದ್ವಿ. ರಿವ್ಯಾಲ್ಯೂಯೇಷನ್ಗೆ ಹಾಕಿದಾಗ ಮತ್ತೆ ಇನ್ಕ್ರೀಸ್ ಆಗಿ 604 ಅಂಕಗಳನ್ನು ಪಡೆದು ಮತ್ತೆ ಆಕೆ ಪರ್ಸೆಂಟೇಜ್ ಇನ್ಕ್ರೀಸ್ ಆಯಿತು. ಸರ್, ಯಾವ ರೀತಿ ಆಕೆ ಕೋಚಿಂಗ್ ಏನಾದರೂ ಕೊಡ್ತಿದ್ದೀರಾ? ಏನಾದರೂ ಸ್ಕೂಲಲ್ಲಿ ಎಕ್ಸ್ಟ್ರಾ ಕ್ಲಾಸ್ಗಳು ಆಕಿನ? ಹೌದೌದು, ನಮ್ಮ ಶಾಲೆಯಲ್ಲಿ ಕೂಡ ಈ ಥರದ್ದು ಸ್ಪೆಷಲ್ ಆಗಿರ್ತಕ್ಕಂಥ ಒಂದು ವ್ಯವಸ್ಥೆ ಇದೆ. ನಾವಿಲ್ಲಿ ಫೇಲ್ ಆಗಿರ್ತಕ್ಕಂಥ ಮಕ್ಕಳಿಗೂ ಸ್ಪೆಷಲ್ ಕೋಚಿಂಗ್ ಕೊಡ್ತೀವಿ. ರಿಸಲ್ಟು ಹೈ ಲೆವೆಲ್ ಸ್ಕೋರ್ ಮಾಡುವಂಥ ಮಕ್ಕಳಿಗೂ ಕೂಡ ಸ್ಪೆಷಲ್ ಕೋಚಿಂಗನ್ನು ಕೊಡ್ತೀವಿ. ಬೆಳಿಗ್ಗೆ ಸ್ಪೆಷಲ್ ಕ್ಲಾಸ್ ಇರ್ತದೆ ನಮ್ಮದು, ಅಂದರೆ ಶಾಲೆ ಆರಂಭಕ್ಕಿಂತ ಮುಂಚೆನೂ ಸ್ಪೆಷಲ್ ಕ್ಲಾಸ್ 8 ಗಂಟೆಗೆ ಸ್ಪೆಷಲ್ ಕ್ಲಾಸ್ ಆರಂಭ ಆಗುತ್ತೆ. ಆಮೇಲೆ ಶಾಲೆ ಮುಗಿದ ನಂತರ 5 ಗಂಟೆಯಿಂದ 6 ಗಂಟೆ ತನಕನೂ ನಾವು ಸ್ಪೆಷಲ್ ಕ್ಲಾಸನ್ನು ಮಾಡಿ ಎಲ್ಲ ಮಕ್ಕಳಿಗೆ ಕೂಡ ಒಂದು ಉನ್ನತವಾಗಿರ್ತಕ್ಕಂಥ ಗುಣಮಟ್ಟದ ಶಿಕ್ಷಣ ಕೊಡೋದಕ್ಕೆ ಪ್ರಯತ್ನ ಮಾಡಿದ್ವಿ. ಅದರ ಫಲವಾಗಿ ಇವತ್ತು ನಮ್ಮ ಜ್ಯೋತಿಯ ರಿಸಲ್ಟು ನಮ್ಮ ಶಾಲೆಯಲ್ಲಿ. ಸರ್, ಕೊನೆಯದಾಗಿ ಈಗ ಇನ್ನು ವಿದ್ಯಾರ್ಥಿನಿಯರಿಗೆ ತಾವು ಶಿಕ್ಷಕರಾಗಿ ಏನು ಹೇಳಕ್ಕೆ ಬಯಸ್ತೀರಾ? ನಾನು ಹೇಳಕ್ಕೆ ಬಯಸೋದಿಷ್ಟೇ, ಒಳ್ಳೆ ಪರ್ಸೆಂಟೇಜನ್ನು ಮಾಡಬೇಕಾದ್ರೆ ನಾವು ಬರೀ ಖಾಸಗಿ ಶಾಲೆಗೆ ಹೋಗಬೇಕಾಗಿಲ್ಲ. ಒಳ್ಳೆ ಪರ್ಸೆಂಟೇಜ್ ಮಾಡಬೇಕಾದ್ರೆ ಪ್ರಾಮಾಣಿಕವಾಗಿ, ವಿಧೇಯವಾಗಿ ಓದಿದರೆ ಶಾಲೆಗೆ ಪ್ರತಿನಿತ್ಯ ಯಾವುದೇ ಗೈರಾಜರಾಗಲಾರ್ದಂಗೆ ಪ್ರತಿನಿತ್ಯ ರೆಗ್ಯುಲರಾಗಿ ಶಾಲೆಗೆ ಬಂದು ಶಿಕ್ಷಕರ ಜೊತೆಗೆ ಶಿಕ್ಷಕರು ಹೇಳ್ತಕ್ಕಂಥ ಮಾರ್ಗದರ್ಶನದಲ್ಲಿ ಸಕ್ರಿಯವಾಗಿ ತೊಡಗಿಸ್ಕೊಂಡು ಅವರು ನಿರಂತರ ಅಧ್ಯಯನ ಮಾಡಿದರೆ ಖಂಡಿತವಾಗಿ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಬಡ ವಿದ್ಯಾರ್ಥಿಗಳು, ಹಳ್ಳಿ ಮಕ್ಕಳು, ರೈತರ ಮಕ್ಕಳು ಖಂಡಿತವಾಗಿ ರ್ಯಾಂಕ್ಗಳನ್ನು ಪಡಿಬೋದು, ಉನ್ನತ ದರ್ಜೆಯಲ್ಲಿ ಪಾಸ್ ಆಗ್ಬೋದು, ಒಳ್ಳೆ ರಿಸಲ್ಟನ್ನು ಮಾಡ್ಬೋದು ಅಂತಕ್ಕಂಥದ್ದನ್ನು ನಾನು ಈ ಮೂಲಕ ತಾವೆಲ್ಲರಿಗೂ ಕೂಡ ಎಲ್ಲ ವಿದ್ಯಾರ್ಥಿಗಳಿಗೆ ಕಿವಿ ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಫಸ್ಟ್ ಬಂದರೆ ನಮ್ಗೆ ಗ್ರೇಡ್ ಇರ್ತೈತಿ, ನಿಮ್ಮಪ್ಪ ಸಣ್ಣತಲ್ಲ, ಸ್ವಲ್ಪ ಎತ್ತರಿತ ಮನುಷ್ಯ, ದುಡಿಯೋಕ್ಕಾಗಲ್ಲ, ನಾನು ನಿಮಗಾಗಿ ಕಷ್ಟಪಡ್ತಾ ಇದ್ದೀನಿ ಅಂತ ನನ್ನ ಮಕ್ಕಳಿಗೆ ಹೇಳ್ತೀನಿ ಸರ್. ಯಾಕಂದರೆ ನಮ್ಮ ಅಣ್ಣ ತಮ್ಮ ಮಕ್ಕಳು ಹೆಂಗೆ ಓಡಾಡ್ತಾರೆ ಅಂದರೆ ಅದ್ರಂಗೆ ನೀವು ಹೆಣ್ಮಕ್ಳಿಗೆ ಅವರಿಂದ ಮುಂದೆ ಬರಬೇಕು. ನಾ ಹೆಣ್ಮಕ್ಳು ಅಂತ ನಿಮ್ಮಪ್ಪನ ಕೇಳುವ ಮಾತಾಡಿದಾಗ ಈಗ ನಿನ್ನ ಮಗಳು ಫಸ್ಟ್ ಕ್ಲಾಸ್ನಲ್ಲಿ ಅದಾಳ ಅಂದರೆ ಕಂಪ್ಲೀಟ್ ತಾಲೂಕಿಗೆ ಅಮ್ಮ ಅಂತ ಹೆಣ್ಮಗಳು ಇವತ್ತು ಮೆಡಿಕಲ್ ಓದ್ಬೇಕಂತ ಆಸೆ ಪಟ್ಟಾಳ. ಸರ್, ಮತ್ತೆ ಅವಕ್ಕೆಲ್ಲ ಏನು ಮಾಡ್ತೀರಿ ಮೆಡಿಕಲ್ಗೆ? ನಾವು ಎಷ್ಟು ಕೂಲಿ ಕಷ್ಟಪಟ್ಟು ಓದಿಸ್ತೀನಿ ಸರ್. ನಮ್ಮ ಮಕ್ಕಳು ಯಾರು ಮುಂದೆ ಬರ್ತಾರೆ ಅಂದ್ರೂ ಅವ್ರನ್ನ ಓದಿಸ್ತೀನಿ. ಅವರು ಓದಿದ್ರು ಕೂಡ ಪಾಸ್ ಆಗೋ ಮಟ್ಟ ಅವ್ರ ಗಂಡ ಮನೆಗೆ ಹೋಗತಕ್ಕ ದುಡಿದು ಓದಿಸ್ತೀನಿ. ನಮ್ಗೇನೋ ಗಂಡು ಮಕ್ಕಳಿಲ್ಲ, ಏನಿಲ್ಲ, ಅವ್ರಿಗೆ ನಾವು ಕಷ್ಟಪಡೋದು. ಯಾರನ್ನ ಆರ್ಥಿಕ ಸಹಾಯ ಕೇಳ್ತೀರಾ? ಅವ್ರು ಬಂದು ಕೊಟ್ಟರೆ ಇಸ್ಕೊಂತೀವಿ, ಮತ್ತು ಅವ್ರು ಬಂದು ಕೊಡಲಿಲ್ಲ ಅಂದರೆ ಬೇಡ ಸರ್. ಏನಾದ್ರೂ ಕೂಲಿ ನಾಲಿ ಮಾಡ್ಯಾದ್ರೆ ನನ್ನ ಮಕ್ಕಳು ಓದಿಸ್ಬೇಕಂತ ಛಲ ತೋಟಿ ಅಮ್ಮ. ಅಷ್ಟೇ ಸರ್. ನಾವು ಯಾರು ಏನೋ ಅಂಬಲಿ ನಮ್ಮ ಅಣ್ಣ ತಮ್ಮ ಮಕ್ಕಳು ಇದ್ದಂಗೆ ನನ್ನ ಮಕ್ಕಳು ಇರ್ಬೇಕಂತ ಆಸೆ ಪಟ್ಟಿವಿ. ಯಾಕಂದರೆ ನಮ್ಮ ಹತ್ರ ಸ್ವಲ್ಪ ಶಾಣೆತನ ಕಮ್ಮಿ, ನಮಗೆ ಕೇಳುವಾಗಿ ನೋಡಬಾರ್ದು, ಇವರು ಅವರಿಂದ ಓಡಾಡಬೇಕು, ದೊಡ್ಡ ಮನುಷ್ಯರು ಆಗಬೇಕು ಅಂತ ನನ್ನ ಆಸೆ ಸರ್. ನಾವು ಯಾರೇ ಬರಲಿ ನಮ್ಮ ದೊಡ್ಡವರಾಗಿ ಮುಂದೆ ನಮಗೇನು ಜೀವನ ನಡಿಬೇಕು, ಮನೇಲಿ ಒಬ್ರು ಇರಬೇಕು ಅಂತ ಆಸೆ ಪಡ್ತಾ ಇದೀವಿ. ಅಲ್ಲ, ಒಬ್ಬ ಮಗಳು ಓದಿಸ್ತಾರೆ, ನೀವು 6 ಮಂದಿ ಮಕ್ಕಳು ಅಂದ್ರೆ 6 ಮಂದಿನೇ ಓದಿಸ್ತೆ? 6 ಮಂದಿನೂ ಓದಿಸ್ತೀವಿ ಸರ್. ನಮ್ಮ ಕೈಲಾಗಷ್ಟು ನನ್ನ ವಯಸ್ಸು ಆಗೋ ತನಕ ಅವ್ರಿಗೆ ಜೀವನ ನಡೆಸ್ತೀವಿ. ನಮಗೇನು ಆಸ್ತಿ ಅಂತಸ್ತೇನು ಮುಖ್ಯ ಅಲ್ಲ, ಮರ್ಯಾದೆ ಮಾನ ಅಷ್ಟೇ ಮುಖ್ಯ. ಅಣ್ಣ ತಮ್ಮರು ನಮಗೆ ಮುಂದೆ ಬಂದರು, ನಮ್ಮ ಮಕ್ಕಳು ಅಂತ ಮುಂದೆ ಬಂದರೆ ಸಂತೋಷದಿದ್ದರೆ ಅದೇ ಹೊಟ್ಟೆ ತುಂಬಿದಂಗೆ. ಬಟ್ ಮಕ್ಕಳನ್ನ ಎಜುಕೇಶನ್ ಆಗಿ ಮಾಡ್ಬೇಕಂತ ಇದೆಯಾ, ಓದಿಸ್ಬೇಕಂತ ಇದೆಯಮ್ಮ? ಓದಿಸ್ಬೇಕಂತ ಈಗಲೂ ನನ್ನ ಮಕ್ಕಳ ನಮ್ಮ ಗದ್ದೆ ಇದ್ರು ಎಲ್ಲಿ ಇದ್ದೂ ಕರ್ಕೊಂಡು ಹೋಗಲ್ಲ. ನಾವು ಮನೆಯಲ್ಲೇ ಊಟ ಮಾಡಬೇಕು, ಮನೆಯಲ್ಲೇ ಸಾಲಿಗೆ ಹೋಗ್ಬೇಕು, ಸಾಲಿ ಮೇಷ್ಟ್ರು ಕರೆದ್ರೆ ಹೋಗ್ಬೇಕು, ಅಣ್ಣ ತಮ್ಮ ಯಾರು ಬಂದು ದೊಡ್ಡವ್ರು ಇದ್ರೆ ಹೋಗ್ಬೇಕು. ಸಣ್ಣವ್ರು ಪಣ್ಣವ್ರು ಬಂದಿದ್ರೆ ಕೇಳಬಾರ್ದು, ಮತ್ತು ಯಾರು ಏನೋ ಹೇಳಿದ್ರೆ ಕೇಳಬಾರ್ದು, ಕಿವಿಯಲ್ಲಿ ಹಾಕ್ಕೋಬಾರ್ದು.
ನಮ್ಮದೇ ನಾವು ಜೀವನ ಮಾಡಬೇಕು. ಅಪ್ಪ ಹೇಳಿ ಗೊತ್ತಾಗಲ್ಲ. ಆತ ಅಪ್ಪ ಏನಂತ ಹೇಳ್ತಾನ, ನನ್ನ ಮಕ್ಕಳನ್ನ ಗದ್ದೆ ಕಳಿಸ್ಬೇಕಂತ ಹೇಳ್ತಿರ್ತಾನ. ಹೌದು, ನಾವು ಕ್ಯೂ ಹಾಕ್ಯಂಡಿಲ್ಲ ಸರ್. ಅವ್ರದ್ದು ವಿಶ್ಲೇಷಣೆ ಬೇರೆ. ಅವ್ರು ಯಾರು ಜನರು ಏನು ಹೇಳ್ತಾರ, ಅವರು ಬರೀ ನಿನ್ನ ಹೆಣ್ಮಕ್ಳಾಗ್ಯಾರಂದ್ರೆ ದುಡಿಯೋಕೆ ಹೋಗ್ಬೇಡ ಅಂದ್ರೂ ಹೋಗ್ಲಾರ್ದಂಗೆ ಇರೋ ಮನುಷ್ಯರ್ರಿ ಅವರು. ಅವ್ರಿಗೆ ನಾವು ಹೆಂಗ ಒಬ್ಬ ಮನುಷ್ಯ ಗಂಡ್ಮಗ ಅದೇನ ನಮ್ಮ ಯಜಮಾನ್ರು ಅಂತ ನಾನು ಅಷ್ಟು ಮಟ್ಟಿಗೆ ನಡೆಸ್ತೀನಿ ಸರ್. ಅವ್ರದ್ದು ಏನು ನಡೆಯೋದಿಲ್ಲ ಸರ್. ಅವರು ಮುಂದೆ ಬಂದ್ರೂ ನಮ್ಮನ್ನ ಇಷ್ಟಪಡಲ್ಲ. ಈಗ ಮಕ್ಕಳ ಒಟ್ಟ ಓದಿಸ್ಬೇಕಂತ ನಿಮ್ಮ ಮನಸ್ಸಿನಲ್ಲೇ ಇದೈತಮ್ಮ, ಛಲ ಇದೆ. ಚಲ ಸರ್. ಈಗ ಮಗಳ ಮೆಡಿಕಲ್ ಮಾಡಿಸ್ಬೇಕಂತ ಮಾಡಿ ಜ್ಯೋತಿನ ಮಾಡಿಸ್ತೀವಿ ಸರ್. EMI ಮೆಡಿಕಲ್ ಆದ್ರೂನಾಗಿ ಅವ್ರ ತಂಗಿಯರ್ನಗುನಾಗಿ ಮುಂದೆ ಅವರು ಓದ್ತಂದ್ರೂ EMI ಸಹಾಯ ಮಾಡ್ತಿರ್ತಾವ. ಮನೆಯಲ್ಲೇ ಇರ್ತಾರಲ್ಲ. ನನ್ನ ಕೈಲಿ ಮುಂದೆ ಆಗ್ಲಿಲ್ಲ ಅಂದ್ರೆ ಸಣ್ಣ ಮಗಳಿಗೆ 6 ವರ್ಷಕ್ಕೆ 4 ವರ್ಷಕ್ಕೆ ಕಳಿಸ್ತಾರೆ. ಆಕಿನ ಕರ್ಕೊಂಡ್ರೆ ಯಾರಿಲ್ಲ ಅಂತ ಈಗ ರೊಕ್ಕಸಾಲಿಗೆ ಹಚ್ಚಿವಿ. ಆಮೇಲೆ ಮತ್ತೆ 1ನೇ ಕ್ಲಾಸಿನ ಇಷ್ಟ ಬಂತಂದ್ರೆ ಆ ಟಿ ಸಿ ಕಿತ್ತು ಬಿಡ್ತೀವಿ. ನಾವು ಕಿತ್ತು ಗೌರ್ಮೆಂಟ್ ಶಾಲೆಯಲ್ಲಿ ಹಾಕ್ತೀವಿ. ಸಾರ್ಗಳು ನಮಗೆ ಭಾಳ ಸಹಾಯ ಮಾಡ್ತಾರೆ ಸರ್. ಇಲ್ಲಿ ನೋಡಿ ಸರ್, ಯಾರನ್ನ ನನ್ನ ಮಗಳು ಟಾಪರ್ ಬಂದವ, ಯಾರನ್ನ ಮುಂದೆ ಸಹಾಯ ಮಾಡಂಗಿದ್ರೆ ಮಾಡ್ಬೋದು. ಮತ್ತು ನನ್ನ ಮಗಳು ಡಾಕ್ಟರ್ ಕೋರ್ಸ್ ಓದ್ತಾನಂತದಾಳ. ನಾವು ಕೈಲಾದಷ್ಟು ನೀವು ಕೊಟ್ಟರೆ ಗುಣಿಗೆ ನನ್ನ ಮಗಳಿಗೆ ಇಟ್ಟು ಹಾಕಿ ನಾವು ಮುಂದೆ ಬರೋಷ್ಟು ಮಾಡ್ತೀವಿ. ಆಕೆ ನಿದ್ದೆ ಬುದ್ಧಿಯಲ್ಲಿಂದ ಆಕೆ ಓದ್ಕೊಂಡು ಇದಷ್ಟ ಶಾಲೆಯವರಾಗಲಿ ಕೊಟ್ಟಾರಾಗಲಿ ಅವರಿಗೆ ಮುಂದೆ ಸಹಾಯ ಮಾಡ್ಬೇಕಂತ ನನ್ನ ಮಗಳಿಗೆ ಓದಿಸ್ತಿದ್ವಿ. ಆಯಮ್ಮ ಕೈಲಾದಷ್ಟು ಆಯಮ್ಮಗುನೇ ಧರ್ಮ ಮಾಡ್ಬೋದು ಮುಂದೆ ನಮಗೆಲ್ದ ಅಂತ ಆಸೆ ಪಡ್ತಾ ಇದ್ವಿ. ನೀನು ಇವತ್ತು ಕಂಪ್ಲಿ ತಾಲೂಕಿಗೆ ಫಸ್ಟ್ ರ್ಯಾಂಕ್ನಲ್ಲಿ ಇದೆಯಾ? ಏನು ಪ್ರಯತ್ನ ಮಾಡಿದ್ದಿ? ಹಾರ್ಡ್ ವರ್ಕ್ ಮಾಡಿದೆ ಸರ್. ಹಾರ್ಡ್ ವರ್ಕ್ ಅಂದ್ರೆ ಯಾವ ಥರ ಹಾರ್ಡ್ ವರ್ಕ್ ಮಾಡಿದೆ? ಹಾರ್ಡ್ ವರ್ಕ್ ಅಂದರೆ ಬೆಳಿಗ್ಗೆ 5:30ಗೆ ಹಂಗೆ ಎದ್ಬಿಟ್ಟು ಓದಿ, ಮತ್ತು ನೈಟ್ ಕೂಡ 10, 10:30, 11 ಗಂಟೆ ಅಲ್ಲಿ ತನಕ ಓದಿನಿ ಸರ್. ಈಗ ಪ್ರತಿಯೊಬ್ಬರು ಟ್ಯೂಷನ್ ಹೋಗ್ತದ್ರ, ನೀನು ನೋಡಿದರೆ ಟ್ಯೂಷನ್ ಸಹ ಹೋಗಿಲ್ಲ, ಬಟ್ ಶಾಲೆಯಲ್ಲೇ ಹೇಳ್ತಕ್ಕಂಥದ್ದು ಪಾಠನ ಕಲಿತು ಈ ಮಟ್ಟಕ್ಕೆ ಎಲ್ಲವಕ್ಕೂ 97, 96, 95 ತೆಗೆದಿದೆ. ಸಾಧ್ಯ ಆಯ್ತಾ? ನೀ ಅನ್ಕೊಂಡಿದ್ದಿದೆ ಅದು? ಸ್ಟಾರ್ಟಿಂಗ್ ಕಷ್ಟ ಆಯ್ತು ಸರ್. ಬರ್ತಾ ಬರ್ತಾ ಓದ್ತಾ ಈಸಿ ಐತೆ ಅಂತ ಅನಿಸ್ತು. ಹಾಗಾಗಿ ನಾನು ಜಾಸ್ತಿ ಓದಿದೆ. ಯಾರು ಮಾರ್ಗದರ್ಶನ ಮಾಡಿದ್ರಿ SLC ಒಳಗೆ? ಎಲ್ಲ ಟೀಚರ್ಸು ಮಾಡಿದ್ರು ಸರ್. ಎಲ್ಲರೂ ನೀವು ಸಪೋರ್ಟ್ ಮಾಡಿದ್ರೆ? ಹ್ಞೂ ಸರ್. ಹಾಂ, ನೀವು ಟ್ಯೂಷನ್ ಹೋಗ್ತಿದ್ಯಾ? ಇಲ್ಲ ಸರ್, ಟ್ಯೂಷನ್ ಹೋಗ್ಲಾರ್ದಂಗೆ ಏನು ಸ್ಕೂಲಲ್ಲಿ ಹೇಳ್ಕೊಟ್ಟದಂಥ ಪಾಠನ ನೀನು ಮನೇಲಿ ಬಂದು ಸ್ಟಡಿ ಮಾಡಿ ಈ ಮಟ್ಟಕ್ಕೆ ಬೆಳೆದಿದೆಯಾ? ಹ್ಞೂ ಸರ್. ಹಾಂ, ಮತ್ತು ಯಾರು ನೀನು ಸಹಕಾರ ಮಾಡಿದರು SLC ಒಳಗಾಗಿ? ನಮ್ಮ ಮನೆಯವರು ಎಲ್ಲರೂ ಸಹಕಾರ ಮಾಡಿದ್ರು ಸರ್. ಮುಂದೆ ಏನು ಮಾಡ್ಬೇಕು ಅನ್ಕೊಂಡ್ಯಮ್ಮ? ಮುಂದೆ ಮೆಡಿಕಲ್ ಫೀಲ್ಡಿಗೆ ಹೋಗ್ಬೇಕು ಅನ್ಕೊಂಡಿನಿ ಸರ್. ಎಲ್ಲರೂ ಬೇರೆ ಬೇರೆದು ಹೋದ್ರೆ ನೀನು ಯಾಕೆ ಮೆಡಿಕಲ್ ಫೀಲ್ಡನ್ನ ಹಾಕ್ಕೊಂಡು? ಡಾಕ್ಟರ್ ಫೀಲ್ಡ್ ಯಾಕೆ ಅಂತಂದರೆ ಒಂದು ಜೀವ ಉಳಿಸೋ ಕೆಲಸ ಒಳ್ಳೆಯದು. ಹಾಗಾಗಿ ನಾನು ಆ ಫೀಲ್ಡ್ನ ಚೂಸ್ ಮಾಡಿದೆ. ಮೆಡಿಕಲ್ ಫೀಲ್ಡ್ನಲ್ಲಿ ಹೋಗ್ಬೇಕಂತ ಮಾಡಿ, ಬಡವರ ಸೇವೆ ಮಾಡ್ಬೇಕಂತ ಮಾಡಿದೆ. ಹ್ಞೂ ಸರ್. ಈಗ ನಿಮ್ಮ ನೋಡಿ ಆರ್ಥಿಕ ಪರಿಸ್ಥಿತಿಯಲ್ಲಿ ನೀನು ಆ ಮೆಡಿಕಲ್ನ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ತೆಗಿತೆ ಅಂತ ಹೇಳ್ತೀಯ? ಆಗುತ್ತೆ ಅಂತ ಅನಿಸುತ್ತೆ ಸರ್. ಎಷ್ಟು ಮಂದಿ ನಿಮ್ಮ ಮನೆಯಲ್ಲಿ? ನಾವು 6 ಜನ ಅದೀವಿ ಸರ್. ಏನು ಮಾಡ್ತಾರೆ ನಿಮ್ಮ ತಂದೆಯವರು? ನಮ್ಮ ತಂದೆಯವರು ಕಾರ್ಪೆಂಟರ್ ಸರ್. ನಮ್ಮಮ್ಮ ಕೂಲಿಗೆ ಹೋಗ್ತಾರೆ. ಕೂಲಿ ಕೆಲಸ ಮಾಡ್ತಾರೆ. ಹ್ಞೂ ಸರ್. ನಿಮ್ಮ ತಂದೆ ತಾಯಿ ದುಡ್ದಂಥ ಕೂಲಿ ಒಳಗೆ ನೀನು ಈ ಮಟ್ಟಕ್ಕೆ SLC ಒಳಗೆ ಟಾಪರ್ ಆಗಿದೆ ಕಂಪ್ಲಿ ತಾಲೂಕಿಗೆ. ಹ್ಞೂ ಸರ್. ಹಾಂ, ಓಕೆ.